ತ್ರೀಸ್ ಕಿಚನ್ ಆ್ಯಂಡ್ ವ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ಫ್ಲವರ್ ಕೋಸ್ ಮತ್ತು ಬಟಾಣಿ ಹಾಕಿ ಒಂದು ಕರಿ ಮಾಡ್ತಾ ಇದ್ದೇನೆ. ತುಂಬ ಟೇಸ್ಟಿಯಾಗಿರ್ತದೆ. ಈ ಚಿಕನ್ ಎಲ್ಲ ತಿನ್ನದವರು ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರ್ತದೆ. ಸ್ಪೂನು ಜೀರಿಗೆ, 1/4 ಟೀ ಸ್ಪೂನು ಮೆಂತ್ಯ, 2 ಟೀ ಸ್ಪೂನು ಕೊತ್ತಂಬರಿ, 1 ಟೀ ಸ್ಪೂನಷ್ಟು ಬಡೆಸೊಪ್ಪು, 1 ತುಂಡು ಚಕ್ಕೆ, ಇದು ಲವಂಗ 3, ಇದು ಸ್ಟಾರ್ 2 ತುಂಡು ಸಾಕು, ಒಂದು 4-5 ಎಸಳು ಬೆಳ್ಳುಳ್ಳಿ. ನಾನು ಒಂದು ಇಡೀ ಕಾಯಿ ತಗೊಂಡಿದ್ದೇನೆ. ಕಾಯಿ ತುರಿದು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿಟ್ಟಿದ್ದೇನೆ. ಇದನ್ನು ಹುರಿಬೇಕು. ಇದು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಈಗ ಫ್ರೈ ಮಾಡಿ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಕಟ್ ಮಾಡಿ ಹಾಕೊಳ್ತಿದ್ದೇನೆ ಫ್ರೈ ಮಾಡಲಿಕ್ಕೆ. ಫ್ರೈ ಆಗಿ ಈಗ ನಾನು ಒಣಮೆಣಸು ಹಾಕ್ತಿದ್ದೇನೆ. ಒಂದು 6-7 ಒಣಮೆಣಸು ಹಾಕಿ ಫ್ರೈ ಮಾಡುವ. ಇವಾಗ ನಾವು ತೆಗೆದಿಟ್ಟ ಸ್ಪೈಸಸ್ ಹಾಕುವ, ಹಾಕಿ ಫ್ರೈ ಮಾಡುವ. ಲೋ ಫ್ಲೇಮಲ್ಲಿ ಫ್ರೈ ಮಾಡಿ. ಇವಾಗ ಕಾಯಿ ಮತ್ತು ಅರಿಶಿನ ಹಾಕುವ. ಕಾಯಿ ಸ್ವಲ್ಪ ಫ್ರೈ ಆಗಲಿ. ಇವಾಗ ಆಗಿದೆ. ಇದನ್ನು ಒಂಚೂರು ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟ್ ಮಾಡ್ಕೊಂಡು ಬರುವ. ಇವಾಗ ನಾನು ಫ್ಲವರ್ ಕೋಸ್ನ ನಾನು ಉಪ್ಪು ಮತ್ತು ಅರಿಶಿನ ಮತ್ತು ಬಿಸಿ ನೀರು ಹಾಕಿ ಚೆಂದ ಮಾಡಿ ನೆನೆಸಿಟ್ಟು, ಒಂದು 5 ನಿಮಿಷ ನೆನೆಸಿಟ್ಟು ಚೆಂದ ಮಾಡಿ ತೊಳೆದು ತೊಗೊಂಡು ಬಂದಿದ್ದೇನೆ. ಇದು ನೀರೆಲ್ಲ ತೆಗೆದು ತೊಗೊಬಂದಿದ್ದೇನೆ. 1 ದೊಡ್ಡ ಗಾತ್ರದ ಈರುಳ್ಳಿ, 1 ದೊಡ್ಡ ಗಾತ್ರದ ಟೊಮೆಟೊ. ಈಗ ಮಸಾಲೆ ಕಡ್ದಾಗಿದೆ. ಮತ್ತು ಬಟಾಣಿ, ಒಂದಿಷ್ಟು ಬಟಾಣಿ ತಗೊಂಡಿದ್ದೇನೆ. ನಾನು ನಿನ್ನೆ ನೈಟ್ ನೆನೆಸಿಟ್ಟು ತಗೊಂಡಿದ್ದೇನೆ. ಇಲ್ಲಿ ನಾನು 1 ದೊಡ್ಡ ಗಾತ್ರದ ಬಟಾಟೆ ಕೂಡ ಹಾಕ್ತಿದ್ದೇನೆ. ಇವಾಗ ಬಟಾಣಿನ ಬೇಯಲಿಡುವ. ಮೊದಲು ಬಟಾಣಿ ಬೇಯಲಿ. ಇವಾಗ ನಾನು ಕುಕ್ಕರ್ಗೆ ನೆನೆಸಿಟ್ಟ ಬಟಾಣಿ ಹಾಕ್ತಿದ್ದೇನೆ. ಇವಾಗ ನಾನು ಮಿಕ್ಸಿ ಜಾರ್ ತೊಳೆದಿಟ್ಟದ್ದು ನೀರು ಹಾಕ್ತಿದ್ದೇನೆ. ಮಸಾಲೆ ನೀರು ಹಾಕ್ತಿದ್ದೇನೆ. 1 ಸ್ಪೂನು ಉಪ್ಪು ಹಾಕ್ಕೊಳ್ತಿದ್ದೇನೆ. ಇವಾಗ ಲಿಡ್ ಕ್ಲೋಸ್ ಮಾಡುವ. 1-2 ವಿಸಿಲ್ ಆಗಿ ಸಾಕು. ಇವಾಗ ಬೆಂದಿದೆ ನೋಡಿ, ಇಟ್ಟು ಸಾಕು, ಜಾಸ್ತಿ ಬೇಯೋದು ಬೇಡ. ಇವಾಗ ತೊಳೆದು ತಂದ ಕಾಲಿಫ್ಲವರ್ ಹಾಕುವ. ಬಟಾಟೆ, ಟೊಮಾಟೊ ಮತ್ತು ಈರುಳ್ಳಿ ಹಾಕುವ. 1 ಲೋಟದಷ್ಟು ನಾನು ಇಲ್ಲಿ ನೀರು ಹಾಕ್ಕೊಳ್ತಿದ್ದೇನೆ. ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಿದ್ದೇನೆ. ಇವಾಗ ಮಿಕ್ಸ್ ಮಾಡ್ಕೊಳ್ಳುವ. ಇದು ಬೇಯಲಿ. ಇವಾಗ ಬೆಂದಿದೆ. ನಾವು ಮಸಾಲೆ ಹಾಕೊಳ್ಳುವ. ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ತಿದ್ದೇನೆ. ನಾನು ಸ್ವಲ್ಪ ದಪ್ಪ ಆಗಿದೆ, ಹಾಗೆ ನೀರು ಹಾಕ್ಕೊಳ್ತಿದ್ದೇನೆ. ಇನ್ನೂ ದಪ್ಪ ಆಗ್ತದೆ ಅದು. ಇಷ್ಟು ಸಾಕು. ಈಗ ಕುದೀಲಿ ಸ್ವಲ್ಪ. ಇವಾಗ ಕುದೀತಾ ಇದೆ. ಆಯಿತು, ಈಗ ರೆಡಿ ಆಯಿತು. ಈ ಥರ ಒಂದು ಸಲ ನಿಮ್ಮ ಮನೆಯಲ್ಲೂ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರ್ತದೆ. ಚಿಕನ್ ಥರನೇ ತುಂಬ ಟೇಸ್ಟಿಯಾಗಿರ್ತದೆ. ಚಿಕನ್ ತಿನ್ನದವರು ಈ ಥರ ಫ್ಲವರ್ ಇದು ಕರಿ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರ್ತದೆ. ಅನ್ನ, ಚಪಾತಿ, ಪರೋಟ, ದೋಸೆ ಎಲ್ಲದರ ಜೊತೆ ಒಳ್ಳೆ ಕಾಂಬಿನೇಷನ್.